ಪ್ರೀತಿಯ ಆತ್ಮೀಯರಿಗೆ ಮತ್ತೊಮ್ಮೆ ಸ್ವಾಗತ. ಕಂಪ್ಲೀಟ್ ಮ್ಯಾಥ್ಸ್ ಕ್ಲಾಸ್ ಸೀರೀಸ್ ಅಲ್ಲಿ ಇವತ್ತು ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿಯನ್ನ ನೋಡೋಣ. ಇದರಲ್ಲಿ ಒಂದು ಮಾರ್ಕ್ಸ್ ಫಿಕ್ಸ್ ಅಂತಾನೆ ಹೇಳ್ಬೋದು ಅಂತ ಒಂದು ಚಾಪ್ಟರ್ ಇದು. ಇಲ್ಲಿ ಸರಳ ಬಡ್ಡಿ ಅಂದಾಗ ಶಾರ್ಟ್ ಕಟ್ ಮೆಥಡ್ ಮೇಲೆ ಬಿಡಿಸಬಹುದು, ಇದನ್ನ ಫಾರ್ಮುಲಾ ಹಚ್ಚಾದ್ರೆ ಬಿಡಿಸಬಹುದು. ಇಲ್ಲಿ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣ ಅಂತ ಒಂದು ಫಾರ್ಮುಲಾ ಐತೆ. ಯಾವ್ದಪ್ಪ ಫಾರ್ಮುಲಾ ಅಂತಂದ್ರೆ ಸರಳ ಬಡ್ಡಿ ಈಕ್ವಲ್ ಟು PTR SI ಸರಳ ಬಡ್ಡಿ PTR upon 100. ಇದಕ್ಕ ನಾವು SI ಅಂತೀವಿ, ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ. P ಅಂತಂದ್ರೆ ಅಸಲು, T ಅಂತಂದ್ರೆ ಕಾಲ, R ಅಂತಂದ್ರೆ ಏನು, ರೇಟ್ ಅಥವಾ ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ ಅಂತೇಳಿ. ಆರ್ ಇಸ್ ರೇಟ್ ಆಫ್ ಇಂಟ್ರೆಸ್ಟ್. ಇದಿಷ್ಟು ಬೇಸಿಕ್ ಮಾಹಿತಿ. ಒಂದು ಮೆಥಡ್ ಅನ್ನ ಈ ಫಾರ್ಮುಲಾ ಮೇಲೆ ಬಿಡಿಸೋಣಂತ, ಮತ್ತೆ ಎರಡನೇ ಮೆಥಡ್ ಅಲ್ಲಿ ಅಲ್ಲೊಂದು ಯಾವ ಸೂತ್ರ ಬರುತ್ತೋ ಅಲ್ಲಿ ಕನ್ವರ್ಟ್ ಮಾಡಿ ಹೇಳೋಣ. ಓಕೆ, ಇಲ್ಲಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಂತ ಹೇಳಿರ್ತಾವ. ಇವತ್ತು ಟುಡೇ ಡಿಸ್ಕಸ್ ಮಾಡೋದು ಸರಳ ಬಡ್ಡಿ, ನಾಳೆ ದಿನ ಚಕ್ರ ಬಡ್ಡಿಯ ಬಗ್ಗೆ ವಿಚಾರ ಮಾಡೋಣ ಅಂತ. ಚಕ್ರ ಬಡ್ಡಿ ಅಂತ ನೋಡೋಣ, ಇವತ್ತ ಸರಳ ಬಡ್ಡಿ ಅಂತ ನೋಡೋಣ. ಒಂದು ನಿಗದಿತ ಸಮಯ ಅಂತ ಇರ್ಬೋದು, ಎಷ್ಟೋ ವರ್ಷ ಇರ್ಬೋದು. ಸರಳ ಬಡ್ಡಿ ಅಂದ್ರೆ ಒಂದು ಕ್ಲಾರಿಟಿ ಕೊಡ್ತೀನಿ, ಒಂದು ವರ್ಷ ಅಥವಾ 10 ವರ್ಷ ಆಗಿರ್ಬೋದು, 100 ವರ್ಷ ಆಗಿರ್ಬೋದು. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಾ ವರ್ಷಕ್ಕೂ ಸೇಮ್ ಇರಬೇಕು, ಚಕ್ರ ಬಡ್ಡಿ ಯಾವ ರೀತಿ ಅಂತಂದ್ರೆ ಇಲ್ಲಿ ಒಂದು ವರ್ಷಕ್ಕೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತೆ, ಒಂದು 9% ಅಥವಾ 10% ಇರುತ್ತೆ. ಇಲ್ಲ ಕಂಟಿನ್ಯೂ ಅಲ್ಲಿ ಬರುತ್ತೆ, ನಂತರ 10% ಇರುತ್ತೆ. ಚಕ್ರ ಬಡ್ಡಿಗೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಚಕ್ರ ಬಡ್ಡಿಗೆ ಒಂದು 100 ರೂಪಾಯಿ ಅನ್ಕೊಂಡ್ರೆ ಅಸಲು 100 ರೂಪಾಯಿ ಅನ್ಕೊಳ್ಳೋಣ. ಇದಕ್ಕ ನಾವು ಏನ್ ಮಾಡ್ಕೋತೀವಿ, 20 ರೂಪಾಯಿ ಬಡ್ಡಿ ಆಗೈತೆ ಅನ್ಕೊಳ್ಳೋಣ. 20 ರೂಪಾಯಿ ಬಡ್ಡಿ ಆಗೈತಿ. ಇನ್ನ ಮುಂದಿನ ವರ್ಷಕ್ಕ 10 ರೂಪಾಯಿ ಪ್ಲಸ್ 20 ರೂಪಾಯಿ 120 ರೂಪಾಯಿ ಬಡ್ಡಿ ಹತ್ತದ. ಅದೇನಪ್ಪ ಅಂದ್ರೆ ಚಕ್ರ ಬಡ್ಡಿ. ಇದಕ್ಕ ಚಕ್ರ ಬಡ್ಡಿ ಅಂತಾರೆ. ಸರಳ ಬಡ್ಡಿ ಅಂತಂದ್ರೆ ಎಷ್ಟೋ ವರ್ಷ ಅಥವಾ 1 ವರ್ಷ 2 ವರ್ಷ 3 ವರ್ಷ ಆಗಿರ್ಬೋದು, ಅದಕ್ಕೆ ಒಂದೇ ದರವನ್ನ ನಿಗದಿ ಮಾಡಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೋದ್ರೆ ಸರಳ ಬಡ್ಡಿ. ಓಕೆ, ಇನ್ನ ಒಂದು ಫಾರ್ಮುಲಾ ಪ್ರಾಬ್ಲಮ್ ನೋಡಿ ಸಾಲ್ವ್ ಮಾಡೋಣ ಅಂತ. ಒಂದನೇ ಪ್ರಶ್ನೆ ಹೀಗಿದೆ, 1500 ರೂಪಾಯಿ 5 ವರ್ಷಕ್ಕೆ 6% ಸರಳ ಬಡ್ಡಿಯನ್ನ ಪತ್ತೆ ಮಾಡಿರಿ. Find the simple interest for the 1500 rupee at the rate of 6% for the 5 years ಅಂತ ಹೇಳಿದ್ಲಿ. ಒಂದೇ ಆಪ್ಷನ್ 1 500, ಆಪ್ಷನ್ 2 600, ಆಪ್ಷನ್ 3 450, ಆಪ್ಷನ್ 4 250. ಇಲ್ಲಿ ಸೂತ್ರ ಹಚ್ಚಿ ಒಂದು ಫಾರ್ಮುಲಾ ಬಿಡಿಸೋಣ ಅಂತ, ಒಂದು ಪ್ರಾಬ್ಲಮ್ ಬಿಡಿಸೋಣ ಅಂತ. SI ಈಕ್ವಲ್ ಟು PTR upon 100. P ಅಂತಂದ್ರೆ ಏನ್ ಕೊಟ್ಟಿದ್ದಾನ, 1500 ರೂಪಾಯಿ. ಏನನ್ನ ಕೊಟ್ಟಿದ್ದಾನೆ, ಏನನ್ನ ಕಂಡುಹಿಡಿಬೇಕು ಗೊತ್ತಾದ್ರೆ ಅರ್ಧ ಪ್ರಾಬ್ಲಮ್ ನಮಗೆ ಸಾಲ್ವ್ ಆದಾಗೆ. 1500 ನಮಗೆ ಎಷ್ಟು ವರ್ಷ, 5, T ಈಕ್ವಲ್ ಟು 5 years. 6 ಅಂತಂದ್ರೆ 6%, ರೇಟು 6% ಡಿವೈಡಿಂಗ್ ಬೈ 100. ಈ 0 ಕ್ಯಾನ್ಸಲ್ ಆಯ್ತು. ಎಷ್ಟಾಯ್ತು, 15 × 5 5 × 6 ಅಂತಂದ್ರೆ 450. ಮೂರನೇ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಅಥವಾ ಮೂರನೇ ಆಪ್ಷನ್ ರೈಟ್ ಆಗಿದೆ. ಇನ್ನ ಇದನ್ನ ಶಾರ್ಟ್ ಕಟ್ ಮೆಥಡ್ ಯಾವ ರೀತಿಯಾಗಿ ಬಿಡಿಸೋಣ ಅಂತ ಒಂದ್ ಸೆಕೆಂಡ್ ನೋಡೋಣ. ಇಲ್ಲಿ 1500 ರೂಪಾಯಿ ಅಸಲು ಕೊಟ್ಟಿದ್ದಾನೆ. ನಾವು ಇದನ್ನ 5% ಎಷ್ಟು 6 ಅಂತ ಅನ್ಕೊಂಡಾನ. 6 ಅನ್ಕೊಳ್ಳೋಕ್ಕಿಂತ ನಾವು ಇದನ್ನ ಫಸ್ಟ್ 10% ಅನ್ಕೊಂಡ್ಬಿಡೋಣ. 10% ಅಂದ್ರೆ ಈ 0 ಮತ್ತು ಈ 0 ಹೋಗುತ್ತೆ. ಅಂದ್ರೆ 150 10% ಆಯ್ತು.
ಹಾಗಾದ್ರೆ 1% ಎಷ್ಟಾಯ್ತು? 15 ರೂಪಾಯಿ ಆಯ್ತು. 1% 15 ಆಯ್ತು. ಇನ್ನ 6% ಎಷ್ಟಾಯ್ತು? 15 ಇಂಟು 6 ಅಂತಂದ್ರೆ 90. 15 90 ಅಂತಂದ್ರೆ ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. 5 ವರ್ಷಕ್ಕೆ 9 45 450. ಮತ್ತೆ ಸಿ ಇಸ್ ದ ರೈಟ್ ಆನ್ಸರ್. ಲೆಟ್ us move to the next question. ಎರಡನೇ ಪ್ರಶ್ನೆ, 8,000 ರೂಪಾಯಿಗಳಿಗೆ 15% ಸರಳ ಬಡ್ಡಿ ದರದಂತೆ 3 ವರ್ಷಗಳಿಗೆ ನಂತರ ತೀರಿಸುವಾಗ ಕೊಡಬೇಕಾದ ಸರಳ ಬಡ್ಡಿ ಎಷ್ಟು ಅಂತೇಳಿ, ಅಸಲು ಬಿಟ್ಟು ಕೊಡಬೇಕಾದ ಬಡ್ಡಿ ಎಷ್ಟು ಅಂತೇಳಿ ಕೇಳಿದಾನ. ಇಲ್ಲಿ ಶಾರ್ಟ್ಕಟ್ ಮೆಥಡ್ ಆಗಿ ನೋಡೋಣ ಅಂತ. 8,000 ಎಷ್ಟು? 15% ಐತಿ. ಪರ್ಸೆಂಟೇಜ್ ಐತಿ. ನಾನು ಫಸ್ಟ್ ಏನು ಮಾಡ್ಕೋತೀನಿ ಇದನ್ನ 10% ಪ್ಲಸ್ 5% ಡಿವೈಡ್ ಮಾಡ್ಕೋತೀನಿ. ನನ್ನ 10 ಮತ್ತು 5 ಮಾಡೋಣ ಅಂತ, ಅರ್ಧ ಮಾಡೋಣ ಅಂತ. 10% ಅಂದ್ರೆ ಎಷ್ಟು? 8,000ಕ್ಕೆ 10% ಅಂದ್ರೆ ಈ 0 ಒಂದು, ಈ 0 ಹೋಗುತ್ತೆ ಒಂದು ಅಂತಂದ್ರೆ 10%ಗೆ 800 ಆಯ್ತು. ಇನ್ನ 5% ಐತಿ. 800 ಒಳಗೆ ಅರ್ಧ ಅಂತಂದ್ರೆ ಎಷ್ಟು? 400. ಎಷ್ಟಾಯ್ತು? 1200 ಆಯ್ತು. ಇಂಟು ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ ಐತಿ. 3 ವರ್ಷ ಅಂತಂದ್ರೆ 3,600 ರೂಪಾಯಿ. ಕೊಡಬೇಕಾದ ಸರಳ ಬಡ್ಡಿ ಎಷ್ಟು? 3,600 ರೂಪಾಯಿ. ಒಮ್ಮೊಮ್ಮೆ ಮೊತ್ತ ಅಂತೇಳಿ ಕೇಳಿದಾಗ ಇಲ್ಲಿ ಮೊತ್ತ ಅಂತಂದ್ರೆ ಏನಿಲ್ಲ, ಟೋಟಲ್ ಏನಪ್ಪಾ ಅಂತಂದ್ರೆ 3,600. ಒಮ್ಮೊಮ್ಮೆ ಕೇಳಿದಾಗ ಅಂತಂದ್ರೆ 3,600 ಪ್ಲಸ್ 8,000 ಕೂಡಿಸಿ ಅವ್ನು ಕೊಡಬೇಕಾದ ಒಟ್ಟು ಮೊತ್ತ ಅಂತ ಕೇಳಿದಾಗ ಇದನ್ನ 2 ಕೂಡಿಸಿದಾಗ ಎಷ್ಟು ಬರುತ್ತಲ್ಲ ಅಷ್ಟು. ಇಲ್ಲಿ 11,600 ಬರುತ್ತಲ್ಲ, ಹಂಗೆ ಮೊತ್ತ ಅಂತ ಅಂದಾಗಿದ್ದು. ಈಗ ನಮ್ಗೆ ಕೇಳಿರೋದು 3,600 ಮಾತ್ರ ಕೊಡಬೇಕಾದ ಸರಳ ಬಡ್ಡಿ ಅಂತ ಕೇಳಿದಾಗ ಎಷ್ಟು, ಅಸಲು ಎಷ್ಟು ಅಂತ ಹೇಳಿದಾಗ 2 ಕೂಡಿಸಿದ್ರೆ ಇಷ್ಟಾಗುತ್ತೆ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣ. ರೂಪಾಯಿ 3ನೇ ಪ್ರಶ್ನೆ, 6,500 ರೂಪಾಯಿ 3 ವರ್ಷಕ್ಕೆ 10% ಸರಳ ಬಡ್ಡಿಯನ್ನು ಪತ್ತೆ ಮಾಡಿ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ದ 6,500 ರೂಪಿ ಆಟ್ ದ 10% ಫಾರ್ 3 years ಅಂತ ಐತಿ. ಇಲ್ಲಿ ಬಿಡ್ಸೋಣ ಅಂತ ಏನಿಲ್ಲ, ಸಿಂಪಲ್ ಮೆಥಡ್ ಆಗಿ ನೋಡೋಣ. ಸ್ಟ್ರಿಕ್ಸ್ ಮೂಲಕ 6,500 ಎಷ್ಟು ಪರ್ಸೆಂಟೇಜು? 10%. 10% ಅಂತಂದ್ರೆ ಈ 0 ಒಂದು 0 ಕಡಿಮೆ ಮಾಡ್ಕೊಳ್ಳೋಣ ಅಂದ್ರೆ 10% ಆಯ್ತು. 650. 1 ವರ್ಷಕ್ಕೆ 650 ರೂಪಾಯಿ ಕೊಡ್ಬೇಕು ಅವನು. ಇಲ್ಲಿ 3 ವರ್ಷ ಕೇಳಿದಾನ. ಇಂಟು 3, 650 ಇಂಟು 3, 6 18 ಮೇಲೆ 50 1950 ರೂಪಾಯಿ. 1950 ರೂಪಾಯಿ ಕೊಡಬೇಕಾದ ಸರಳ ಬಡ್ಡಿ ಎಷ್ಟು? 1950 ರೂಪಾಯಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 8,000 ರೂಪಾಯಿಗಳಿಗೆ ವಾರ್ಷಿಕ 5% ಬಡ್ಡಿ ದರದಂತೆ 4 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ವಾಟ್ ಇಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ರೂಪಿ 8,000 ರೂಪಿ ಅಟ್ ದ 5% ಪರ್ annum ಫಾರ್ 4 year ಅಂತ ಹೇಳಿದ. 4 ವರ್ಷಕ್ಕೆ ಅಂತ ಕೇಳಿದ. 4 ವರ್ಷ ಅಂತ ಕೇಳಿದಾನ. ಇಲ್ಲಿ 8,000 ಅದೇ ಮೆಥಡ್. 8,000 ಇಲ್ಲಿ 5% ಕೊಟ್ಟಿದ್ದಾನೆ. ಇದೇ ನಾವು 10% ಅನ್ಕೊಂಡಿದ್ದೀವಿ. ಈಗಾದ್ರೂ ನಾವು 5% ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ 10% ಅನ್ಕೊಳ್ಳೋಣ. ಇದನ್ನ 10% ಅಂದ್ರೆ ಒಂದು 0 ಹೋಯ್ತು, 800 ಆಯ್ತು. ಇದ್ರೊಳಗೆ ಅರ್ಧ ಅಂದ್ರೆ 5% ಅಂದ್ರೆ 400 ರೂಪಾಯಿ ಆಯ್ತು. ಇನ್ನು ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ. 4 ವರ್ಷ. 4 ಇಂಟು 4 4 16 ಅಂತಂದ್ರೆ 1,600 ರೂಪಾಯಿ. 1,600 ರೂಪಾಯಿ ಸರಳ ಬಡ್ಡಿ ಎಷ್ಟುಪ್ಪ ಅಂತಂದ್ರೆ ಬಿ ಇಸ್ ದ ರೈಟ್ ಆನ್ಸರ್. ಮೆಥಡ್ 2 ಏನನ್ನ ಈಗ ನಾವೇನನ್ನ ಕಂಡಿದ್ದೀವಿ? ಸರಳ ಬಡ್ಡಿಯನ್ನ ಕಂಡಿದ್ದೀವಿ. ಇಲ್ಲಿ ಮೆಥಡ್ 2 ಒಳಗ ನಾವು ವಾರ್ಷಿಕ ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯಬೇಕಾಗಿದೆ. ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯೋಣಂತ. 15,000 ರೂಪಾಯಿ ಬಂಡವಾಳದ ಮೇಲೆ 3 ವರ್ಷಕ್ಕೆ ಗಳಿಸಿದ ಸಾಮಾನ್ಯ ಬಡ್ಡಿ ದರ 5,400 ರೂಪಾಯಿಗಳಾದರೆ ವಾರ್ಷಿಕ ಬಡ್ಡಿಯ ದರ ಎಷ್ಟು? If the normal interest earned on the capital of the 15,000 rupee for the 3 years
is the 5,400. What is the rate of interest is the per annum? A is the 14%, B is the 18%, C is the 16%, D is the 12%. Let us solve this problem. ಏನನ್ನ ಕೊಟ್ಟಿದಾನ ಅನ್ನೋಕ್ಕಿಂತ ಮುಂಚಿತವಾಗಿ ಒಂದು ಸೂತ್ರ ಬರ್ತಿದ್ದೀವಿ. PSI equal to PTR upon 100. ಇದನ್ನ ಒಂಚೂರು ಮಾಡಿಫಿಕೇಶನ್ ಮಾಡಿದಾಗ ಈ ಸಾಲ್ವ್ ಬಿಡಿಸೋಕೆ ಸಾಧ್ಯ ಆಗುತ್ತೆ. ನಾನು ಇಲ್ಲಿ ನಮಗ ಏನನ್ನ ಕಂಡುಹಿಡಿ ಅಂತಂದ್ರೆ ಬಡ್ಡಿ ದರ ಕೇಳಿದಾನ, ಇಲ್ಲಿ ಆರ್ ವ್ಯಾಲ್ಯೂ ಕಂಡುಹಿಡಿಬೇಕಾಗಿದೆ. ಆರ್ ಅನ್ನ ನಾನು ಇಲ್ಲೇ ಉಳಿಸಿ SI equal to SI into 100 ಡಿವೈಡಿಂಗ್ ಬೈ P into T ಅಂದ್ರೆ ಈ ಕಡೆ ಆರ್ ಇರುತ್ತೆ. ಆರ್ ಅಲ್ಲೇ ಇಟ್ಟಿನಿ. ಆರ್ ವ್ಯಾಲ್ಯೂ ಗೊತ್ತಿಲ್ಲ ನಮಗ. ಆರ್ ವ್ಯಾಲ್ಯೂ ಗೊತ್ತಿಲ್ಲ ಅಂತಂದ್ರೆ SI ಎಷ್ಟು 5,400 ಕೊಟ್ಟಿದ್ದಾರೆ. 5,400 ಇಂಟು 100 ಡಿವೈಡಿಂಗ್ ಬೈ 15,000. 15,000 ನಮಗ ಎಷ್ಟು ವರ್ಷಕ್ಕೆ? ಟೈಮ್ ಇಸ್ 3 year. 15,000 ಅಂತಂದ್ರೆ ಈ 0 ಈ 0 ಈ 0 ಈ 0 2 0 ಕ್ಯಾನ್ಸಲ್ ಆಯ್ತು. ಇಲ್ಲೊಂದು 0 ಕ್ಯಾನ್ಸಲ್ ಆಯ್ತು. ಇಲ್ಲಿ 3 ಒಂದೇ 3 ಎಷ್ಟಲೇ 3 18 3 54 18 ಅಂತಂದ್ರೆ 180 ಡಿವೈಡಿಂಗ್ ಬೈ 15. 15 ಒಂದೇ 15 ಹತ್ಲೆ 150 ಮ್ಯಾಲ 30 ಅಂತಂದ್ರ 15 ಎಡ್ಲೆ 30 ಅಂತಂದ್ರ 12. 15 12 180 ಅಂತಂದ್ರ 12%. D is the right answer. D is the right answer. Let us move to the next question. 2,400 ರೂಪಾಯಿಗೆ 3 ವರ್ಷದಲ್ಲಿ 504 ರೂಪಾಯಿಗಳು ಸರಳ ಬಡ್ಡಿಯಾದರೆ ಬಡ್ಡಿಯ ದರವನ್ನ ಕಂಡುಹಿಡಿಯಿರಿ. For the 2,400 he will get the 504 in the 3 years. Find the rate of interest if the simple interest. A is a 6%, B is a 10%, C is a 5%, D is a 7% ಅಂತ ಐತಿ. ಇಲ್ಲಿ ಆಲ್ರೆಡಿ ಹೇಳಿದಾಗೆ ಆರ್ ವ್ಯಾಲ್ಯೂ ಗೊತ್ತಿಲ್ಲ. 6 SI into 100 ಡಿವೈಡಿಂಗ್ ಬೈ P into T. SI ವ್ಯಾಲ್ಯೂ ಎಷ್ಟು ನಮಗೆ 0.04 into 100 ಡಿವೈಡಿಂಗ್ ಬೈ 2,400 into 3 ಐತೆ. ಇಲ್ಲಿ ಈ 0 ಮತ್ತು ಈ 0 ಕ್ಯಾನ್ಸಲ್ ಆಗುತ್ತೆ. 24 ಒಂದೇ 24 ಒಂದೇ 24 24 48 ಮೇಲೆ 2 24 ಆಯ್ತು. 24 ಒಂದೇ 24 ಅಂದ್ರ 24 21 504 504. 21 ಡಿವೈಡಿಂಗ್ ಬೈ 3 ಉಳಿದಿದೆ 20. 3 ಒಂದೇ 3 7 21 7%. 7%. This is the answer. That's D is the right answer. Let us solve the 6th problem. 6th one problem is ಹಿಂಗಿದೆ. 25% ವಾರ್ಷಿಕ 25% ವಾರ್ಷಿಕ ಬಡ್ಡಿ ದರದಂತೆ ಒಂದು ಮೊತ್ತವು ಎಷ್ಟು ವರ್ಷಗಳಿಗೆ ಅದರ 2ರಷ್ಟಾಗುತ್ತದೆ? In how many years does the sum of money become a double at the 25% of annum ಅಂತೇಳಿ. ಇಲ್ಲಿ ನಮಗ ಅಸಲಿನ ಬೆಲೆ ಗೊತ್ತಿಲ್ಲ. ಅಸಲು P ವ್ಯಾಲ್ಯೂ ನಮಗೆ ಏನಾಗಿರಲಿ? P ವ್ಯಾಲ್ಯೂ 100 ಆಗಿರಲಿ. ಬಡ್ಡಿ ದರದಂತೆ 25% ಬಡ್ಡಿ ದರದಂತೆ ಒಂದು ಮೊತ್ತ ಎಷ್ಟು ವರ್ಷಗಳಿಗೆ ಅದರ ಡಬಲ್ ಆಗುತ್ತೆ ಅಂತೇಳಿ. ಬಡ್ಡಿ ಅದರ ರೇಟ್ ಅಂತಂದ್ರೆ ಎಷ್ಟು? 25%. ಕಾಲ ಗೊತ್ತಿಲ್ಲ ನಮಗೆ. T ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಅದು N ಆಗಿರಲಿ, ಸ್ಮಾಲ್ n ಆಗಿರಲಿ. SI ವ್ಯಾಲ್ಯೂ ಗೊತ್ತಿಲ್ಲ. SI ಅದನ್ನ ನಾವು ಅನ್ಕೊಳ್ಳೋಣ. ಅದನ್ನು ಸಹ 100 ಅನ್ಕೊಳ್ಳೋಣ. ನಮಗ ಸೂತ್ರ ಗೊತ್ತಿತ್ತು. SI equal to PTR upon 100.
ಇಲ್ಲಿ ನಮಗ ವ್ಯಾಲ್ಯೂಸ್ ಅನ್ನ ಪುಟ್ ಮಾಡೋಣ ಅಂತ ಎಸ್ ಐ ಅಂತಾರ 100 ಈಕ್ವಲ್ ಟು ಪಿ ಅಂದ್ರ 100 ಇಂಟು ಟಿ ಅಂದ್ರ ಎನ್ ಅಂತ ಅನ್ಕೊಂತೀವಿ. ಅದು ಎಷ್ಟು ವರ್ಷಕ್ಕೆ ಅಂತ ಅಂದ್ರಲ್ಲ ಪರ್ ನಮ್ ಡಬಲ್ ಆಗುತ್ತೆ ಅಂತ ಕೇಳಿದ್ರ ಅದಕ್ಕೆ ನಾವು ಎನ್ ಅನ್ಕೊಂತೀವಿ. ಇಂಟು ರೇಟ್ ಅಂದ್ರ 25% ಡಿವೈಡಿಂಗ್ ಬೈ 100. ನಮ್ಗ ಈ 100 ಇಲ್ಲಿ ಈ 100 ಕ್ಯಾನ್ಸಲ್ ಆಗುತ್ತ. ನಮ್ಗ ಉಳಿದಿದ್ದು ಎಷ್ಟು 100 ಈಕ್ವಲ್ ಟು 25 ಎನ್ ಈಕ್ವಲ್ ಟು 100 ಡಿವೈಡಿಂಗ್ ಬೈ 25. 25 ಒಂದ್ಲೆ 25 ನಾಲ್ಕಲೆ ಎನ್ ಈಕ್ವಲ್ ಟು 4 ಇಯರ್ಸ್. 100 ಈಕ್ವಲ್ ಟು 4 ಇಯರ್ಸ್ ಅಂತಂದ್ರ ಸಿ ಇಸ್ ಅ ರೈಟ್ ಆನ್ಸರ್. ಸಿ ಇಸ್ ಅ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ಹಣದ ಮೊತ್ತವು ಸರಳ ಬಡ್ಡಿ ದರ ಲೆಕ್ಕದಲ್ಲಿ 8 ವರ್ಷ 6 ತಿಂಗಳಿಗೆ 3 ಪಟ್ಟು ಆದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ವಾರ್ಷಿಕ ಬಡ್ಡಿಯ ದರ ಎಷ್ಟು? ಇಫ್ ದ ಸರ್ಟನ್ ಸಮ್ ಆಫ್ ಮನಿ ಟ್ರಿಪಲ್ಸ್ ಇನ್ 8 years and 6 months in simple interest rate, what will be the annual rate of interest ಅಂತ ಕೇಳಿದಾನ. 21.28, B is a 23.52, 24.78 24.48 ಅಂತ ಕೇಳಿದಾನ. ಇಲ್ಲ 24.78 24. ಇಲ್ಲಿ ನೋಡಿ ಇಲ್ಲೇ ಆಪ್ಷನ್ ಕನ್ಫ್ಯೂಸ್ ಐತೆ ಅಂದಾಗ ಇದು ಪೂರ್ತಿ ಲೆಕ್ಕ ಬಿಡಿಸೋರಿಗೆ ಗೊತ್ತಾಗೋದಿಲ್ಲ ಅಂತ 782 248 ಇದ್ರೊಳಗೆ ಯಾವ್ದಾಗಿರ್ಬೋದು ಇದಾಗಿರ್ಬೋದು. ಇಲ್ಲಿ ಬಿಡಿಸೋಣಂತ. ಇಲ್ಲಿ ಇಲ್ಲಿ ಒಂದು ಸರಳ ಬಡ್ಡಿಯ ಲೆಕ್ಕದಲ್ಲಿ 8 ವರ್ಷ 6 ತಿಂಗಳಿಗೆ 3 ಪಟ್ಟು ಆಗುತ್ತದೆ. 3 ಪಟ್ಟು ಆಗ್ಬೇಕಾದ್ರೆ ನಾವು ಅಸಲನ್ನ ನಾವ್ ಏನ್ ಅನ್ಕೊಳ್ಳೋಣ ಅಂತಂದ್ರೆ ಅಸಲು ಫಸ್ಟ್ ಇಡಾಕ್ ಬ್ಯಾಂಕ್ ಒಳಗ 100 ರೂಪಾಯಿ ಇಟ್ಟು ಅನ್ಕೊಳ್ಳೋಣ. ಅಸಲ 100 ರೂಪಾಯಿ ಇಟ್ಟು ಅನ್ಕೊಳ್ತೀವಿ. ಅದು 8 ವರ್ಷ 6 ತಿಂಗಳಿಗೆ ಎಷ್ಟಾಗುತ್ತದೆ? 3 ಆಗುತ್ತದೆ. 3 ಆಗುತ್ತದೆ 300 ರೂಪಾಯಿ ಆಗುತ್ತೆ. 3 ಪಟ್ಟು ಆಗುತ್ತೆ. ಅಂದ್ರೆ 8 ವರ್ಷ 6 ತಿಂಗಳು 8 ವರ್ಷ ಇದೆ 6 ತಿಂಗಳು ಐತಲ್ಲ, ಇದನ್ನ 8 ವರ್ಷ 6 ತಿಂಗಳು 8 ವರ್ಷ 6 ತಿಂಗಳನ್ನ ನಾವು ಯಾವ ರೀತಿಯಾಗಿ ಬರ್ಕೊಳ್ಳೋಣ ಅಂತಂದ್ರೆ ಇದನ್ನ ಕಂಪ್ಲೀಟ್ ಆಗಿ ತಿಂಗಳೊಳಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಇದನ್ನ ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. ಒಂದು ವರ್ಷಕ್ಕೆ 12 ತಿಂಗಳಾದ್ರೆ 12 ತಿಂಗಳವರೆಗೆ ಇರುವಾಗ ಅರ್ಧ ಅಂದ್ರೆ 6 ತಿಂಗಳು. ಅಂದ್ರೆ ಇದನ್ನ 6 ತಿಂಗಳಿಂದ ನಾವು ಏನ್ ಬರ್ಕೋಬಹುದು ಅಂದ್ರೆ 8 1/2 ಅಂತ ಬರ್ಕೋಬಹುದು. 8 × 16 ಇಲ್ಲಿ ಮಲ್ಟಿಪ್ಲೈ ಮಾಡೋಣ ಅಂತ ಇದನ್ನ 8 × 16 ಪ್ಲಸ್ 1 17 ಡಿವೈಡಿಂಗ್ ಬೈ 2. ಇಲ್ಲಿ ಇದ್ರ 1 ಮೈನಸ್ ಮಾಡೋಣ ಅಂತ. ಇದ್ರ ಎಷ್ಟು ಡಿಫರೆನ್ಸ್ ಐತೆ ಅನ್ನೋದು 300 ಮೈನಸ್ 100 ಈಕ್ವಲ್ ಟು 200. 200 ಡಿವೈಡಿಂಗ್ ಬೈ ಇದನ್ನ ಡಿವೈಡಿಂಗ್ ಬೈ ಮಾಡೋಣ. ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ತ್ರಿಬಲ್ ಆಗುತ್ತೆ ಅಂತ ಕೇಳಿದೆ. ಅನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದಾನ. ಇಲ್ಲಿ 17 ಡಿವೈಡಿಂಗ್ ಬೈ 2 ಇದ್ದು ಇಲ್ಲಿ ಮೇಲೆ ಬರುತ್ತೆ. 200 ಇಂಟು 2 ಡಿವೈಡಿಂಗ್ ಬೈ 17. 17 ಪ್ಲಸ್ 2 ಅಂತಂದ್ರ 21 22 17 ಪ್ಲಸ್ 7 22 ಎಷ್ಟೆಲ್ಲ ಹೋಗುತ್ತೆ ಇದು? 2 ಪ್ಲಸ್ 1 28 23 24 25 26 27 ಆಪ್ಷನ್ ಇದು 21.52 21.52 ಹೋಗುತ್ತೆ. 21 20 21.52%. ಇದರ ವ್ಯಾಲ್ಯೂ ಎಷ್ಟು? ಇದರ ಬಡ್ಡಿ ದರ ಎಷ್ಟು ಅಂದ್ರೆ 21.52. ಬಿ ಇಸ್ ದ ರೈಟ್ ಆನ್ಸರ್. ಇನ್ನ ಮೆಥಡ್ 4
ಒಬ್ಬ ವ್ಯಕ್ತಿ ಇಬ್ಬರು ಸಾಲ ನೀಡುವುದರಿಂದ 2,500 ರೂಪಾಯಿಗಳನ್ನ ಪಡೆಯುತ್ತಾನೆ. 2,500 ರೂಪಾಯಿಗಳನ್ನ ಪಡೆಯುತ್ತಾನೆ. ಒಂದು ಸಾಲಕ್ಕೆ ಅವನು ವಾರ್ಷಿಕ 8% ಬಡ್ಡಿ ದರವನ್ನ, ಇನ್ನೊಂದಕ್ಕೆ ವಾರ್ಷಿಕವಾಗಿ 6% ಬಡ್ಡಿ ದರವನ್ನ ಪಾವತಿಸುತ್ತಾನೆ. ಒಂದು ವರ್ಷಕ್ಕೆ ಅವನು ಒಟ್ಟು ಬಡ್ಡಿಯಾಗಿ 180 ರೂಪಾಯಿಗಳನ್ನ ಪಾವತಿಸಿದಲ್ಲಿ ಎಷ್ಟು ಮೊತ್ತವನ್ನ 8% ಸಾಲ ಪಡೆದಿದ್ದಾನೆ ಅಂತೇಳಿ. A person receive ₹2,500 rupee for the both lenders for a loan. He pay an annual fee, simple interest of the 8% per annum, and the another percentage per annum he pay the simple interest for the 6%. He pay ₹180 rupee as the interest for a year. What is the amount as the brown to the at the 8% ಅಂತ ಹೇಳಿ. A is the 1,000, B 1,200, C 1,300, D 1,500. Let us solve this problem. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಇಬ್ಬರು ಸಾಲ ನೀಡುವುದರಿಂದ 2,500 ರೂಪಾಯಿಗಳನ್ನ ಪಡೆಯುತ್ತಾನೆ. 2,500 ರೂಪಾಯಿಗಳನ್ನ ಪಡೆಯುತ್ತಾನೆ. ಇಲ್ಲಿ ಬಿಡಿಸೋಣಂತ. ನಮ್ಗ ಪಿ ವ್ಯಾಲ್ಯೂ ಗೊತ್ತಿಲ್ಲ, ಅದು ನಮ್ಗ ಎಕ್ಸ್ ಆಗಿರಲಿ. PTR upon 100 ಐತಲ್ಲ, SI equal to PTR upon 100, X equal to into ಗೊತ್ತಿಲ್ಲ, 8%. ಶೇಕಡ ವಾರ್ಷಿಕ ಬಡ್ಡಿ ದರ 8%. 8% ಕೊಟ್ಟಿದ್ದಾನ. ಇಲ್ಲಿ ಒಂದು ಸಾಲಕ್ಕೆ ಅವನು ಬಡ್ಡಿ ಇರ್ತಾನೆ, ಒಂದು ವರ್ಷಕ್ಕೆ ಅದು ಕೊಟ್ಟಿದ್ದಾನ. ಒಂದು ವರ್ಷಕ್ಕೆ ಅವನು 180 ರೂಪಾಯಿ ಪಾವತಿ ಮಾಡುತ್ತಾನೆ. ಡಿವೈಡಿಂಗ್ ಬೈ 100 ಪ್ಲಸ್ 2,500 ಮೈನಸ್ ಎಕ್ಸ್ ಆಗಿರಲಿ. ವಾರ್ಷಿಕ ಬಡ್ಡಿ ಇನ್ನೊಂದಕ್ಕೆ 6% ಅಂತ ಕಂಡಿದ್ದಾನೆ. ಇಲ್ಲಿ ಎಕ್ಸ್ ಆಗಿದೆ. ಇಲ್ಲಿ 2,500 ಮೈನಸ್ ಎಕ್ಸ್ ಆಗಿರಲಿ, ಎರಡನೇ ಅಂಕಿ, ಇಂಟು 6% ಇಂಟು ಒಂದು ವರ್ಷಕ್ಕೆ 6%. ಇಲ್ಲಿ ವಾರ್ಷಿಕ ಬಡ್ಡಿ ದರ ಎಷ್ಟಕ್ಕೆ ಸಾಲ ಪಡೆಯುತ್ತಾನೆ ಅಂತ ಕೊಟ್ಟಿದ್ದಾನೆ, ಮೊತ್ತ ಅಂತ ಕೊಟ್ಟಿದ್ದಾನೆ. ಡಿವೈಡಿಂಗ್ ಬೈ 100 ಇರುತ್ತೆ. ಈಕ್ವಲ್ ಟು 180 ರೂಪಿ ಪೇ ಮಾಡುತ್ತಾನೆ. 180 ರೂಪಾಯಿ ಪೇ ಮಾಡುತ್ತಾನೆ. ಅವನು 180 ರೂಪಾಯಿ ಪೇ ಮಾಡಿದ್ರಾದ್ರೆ ಇಲ್ಲಿ 100 ಐತಲ್ಲ, ಎರಡು ಕಡೆ 100 ಇರೋದನ್ನ ಈ ಕಡೆ ನಾವು ಇದನ್ನ ಕಳಿಸಬಹುದು. ಇದ 2,500 ಐತೆ, 25,000 ಐತೆ. 25,000 ಇರ್ಬೇಕಲ್ಲ ಇದು. 25,000 ಒಂದ್ ಸೆಕೆಂಡ್ 2,500 8 ನನಗೆ ಓಕೆ. ಇಲ್ಲಿ 8x ಈಕ್ವಲ್ ಟು 100 ಐತಲ್ಲ, 100 ಅನ್ನ ಈ ಕಡೆ ಕಳ್ಸೋಣ. ಪ್ಲಸ್ ಇಲ್ಲಿ 2,500 ಅಂತಂದ್ರೆ 2,500 ಇಂಟು 6 ಮೈನಸ್ 6x ಡಿವೈಡಿಂಗ್ ಬೈ 100 ಈಕ್ವಲ್ ಟು 18. ಈ 100 ಐತಲ್ಲ ಈ ಕಡೆ ತಂದು ಬಿಡೋಣ ಅಂತ. ಈಗ ಇದರಲ್ಲಿ ಸಾಲ್ವ್ ಮಾಡೋಣ. ಇಲ್ಲಿ ಈ ಕಡೆ ಬರ್ಕೊಂಡ್ಬಿಡೋಣ ನನ್ನ 100 8x ಈ ಕಡೆ 6x ಈಕ್ವಲ್ ಟು 2x ಪ್ಲಸ್ 2,500 ಇಂಟು 10,000 ಮ್ಯಾಲ 2 ಅಂತಂದ್ರೆ 15,000 2025 100 ಅಂತಂದ್ರೆ 10,000 ಆಯ್ತು, ಮ್ಯಾಲ ಆಡತ್ತೆ 1,500 2,500 ಅಂದ್ರೆ 15,000 ಈಕ್ವಲ್ ಟು ಇಲ್ಲಿ ಅಂತಂದ್ರೆ 18,000. 3 ಸೊನ್ನೆ ಅದಾವ, 3 ಸೊನ್ನೆ ಇಟ್ಟಿದ್ದೀನಿ. ಇಲ್ಲಿ
ಇಲ್ಲಿ 2x ಈಕ್ವಲ್ ಟು 18,000 ಮೈನಸ್ 15,000. 2x ಈಕ್ವಲ್ ಟು 18,000 3 ಉಳಿತು, 3 0 0 3 0 ಇಟ್ಟಿದ್ದೀನಿ ಅಂತಂದ್ರ x ಈಕ್ವಲ್ ಟು 3,000 ಡಿವೈಡಿಂಗ್ ಬೈ 2. 2 ಒಂದೇ 2 15 30 1500. x ಈಕ್ವಲ್ ಟು 1500 ರೂಪಾಯಿ. ಡಿ ಇಸ್ ದ ರೈಟ್ ಆನ್ಸರ್. 8% ಸಾಲ ಪಡೆದಿದ್ದಾನೆ ಅಂದ್ರೆ 1500 ರೂಪಾಯಿನ ಸಾಲ ಪಡೆದಿದ್ದಾನೆ ಅಂತೇಳಿ. ನೆಕ್ಸ್ಟ್ ನೋಡುವಂತ 9ನೆಯ ಪ್ರಶ್ನೆ. ನಟೇಶ್ ಬ್ರೌನ್ಸ್ ಸಮ್ ಮನಿ ಅಟ್ ದ ರೇಟ್ ಆಫ್ 6% per annum for the first 3 years, 9% per annum the 5 years, and 30% per annum in 8 years onwards. All the above are rate simple interest after 11 years. If the Natesh paid the total of the 8,160 rupees, what was the loan amount availed by the him ಅಂತ ಹೇಳಿ. ನಟೇಶ ಮೊದಲು 3 ವರ್ಷಗಳವರೆಗೆ ವರ್ಷಕ್ಕೆ 6% ನಷ್ಟು ದರದಲ್ಲಿ, 5 ವರ್ಷಗಳವರೆಗೆ ವರ್ಷಕ್ಕೆ 9% ನಷ್ಟು, 8 ವರ್ಷಗಳವರೆಗೆ ವರ್ಷಕ್ಕೆ 13% ದರದಲ್ಲಿ ಸ್ವಲ್ಪ ಹಣವನ್ನ ಸಾಲ ಪಡೆದಿದ್ದಾನೆ, ಸಾಲ ಪಡೆಯುತ್ತಾನೆ. ಆಮೇಲಿನ ಎಲ್ಲ ಸರಳ ಬಡ್ಡಿ ದರದಲ್ಲಿವೆ, ಸರಳ ಚಕ್ರ ಬಡ್ಡಿ ಇಲ್ಲ, ಸರಳ ಬಡ್ಡಿ ದರದಲ್ಲಿ 11 ವರ್ಷಗಳ ನಂತರ ನಟೇಶ ಒಟ್ಟು 8,160 ರೂಪಾಯಿ ಪಾವತಿಸಿದರೆ ಆತನು ಪಡೆದ ಸಾಲದ ಮೊತ್ತ ಅಂತ ಕೇಳಿದ್ರೆ ಸಾಲದ ಮೊತ್ತ ಎಷ್ಟಾಗಿತ್ತು ಅಂದ್ರೆ ಎ ಇಸ್ 8,000, ಬಿ 10,000, ಸಿ 12,000, ಡಿ 14,000 ಅಂತ ಹೇಳಿ. ಇಲ್ಲಿ 3 ಟೈಪ್ ಕೊಟ್ಟಿದ್ದಾನೆ. 3 ವರ್ಷಕ್ಕೆ 6% ಐತಿ, 9% ಇದ್ರೆ 9% ನೋಡೋಣ ಅಂತ ಇಲ್ಲಿ ಸಾಲ್ವ್ ಮಾಡೋಣ ಯಾವ ರೀತಿ ಕೊಟ್ಟಿದ್ದಾನೆ ಅಂತ. ನಟೇಶ 3 ವರ್ಷಕ್ಕೆ ಫಸ್ಟ್ 3 ವರ್ಷಕ್ಕೆ ಮೊದಲಕ್ಕ 6% ನಷ್ಟು ಕೊಟ್ಟಿದ್ದಾನೆ. ಇನ್ನ ನೆಕ್ಸ್ಟ್ 5 ವರ್ಷಕ್ಕೆ 9% ಅಷ್ಟು ಕೊಟ್ಟಿದ್ದಾನೆ. 8 ವರ್ಷಕ್ಕೆ ಎಷ್ಟಪ್ಪ ಅಂತಂದ್ರೆ 13% ಅಷ್ಟು ಕೊಟ್ಟಿದ್ದಾನೆ. ಎಲ್ಲಾ ಸ್ವಲ್ಪ ಸಾಲವನ್ನು ಪಡೆಯುತ್ತಾನೆ. ಮೇಲಿನ ಎಲ್ಲವೂ ಸರಳ ಬಡ್ಡಿ ಇದಾವಲ್ಲ. ಫಸ್ಟ್ ಇದು ಸಕ್ರ ಬಡ್ಡಿ ಅಲ್ಲ, ಸರಳ ಬಡ್ಡಿ ಅನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಅನ್ನು ಬಿಡಿಸ್ತಾ ಇದೀವಿ. ಇಲ್ಲಿ ಆನ್ಸರ್ ಆಗುತ್ತೆ. 11 ವರ್ಷಗಳ ನಂತರ ನಟೇಶ್ ಒಟ್ಟು 8,160 ರೂಪಾಯಿನ ಪಾವತಿಸಿದರೆ ಆತನು ಪಡೆದ ಸಾಲದ ಮೊತ್ತ ಎಷ್ಟಾಗಿತ್ತು ಅಂತೇಳಿ ಅಸಲು ಕೇಳಿದಾನೆ. ಅಸಲು ನಮಗೆ ಗೊತ್ತಿಲ್ಲ, ಪಿ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಪಿ ವ್ಯಾಲ್ಯೂ ಗೊತ್ತಿಲ್ಲ. ನಮಗ ಸೂತ್ರ ಗೊತ್ತೈತೆ. ಏನ್ ಸೂತ್ರ? ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಅಪಾನ್ 100. ನಮಗ ವರ್ಷ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತೈತಿ. ಇಲ್ಲಿ ನಮಗ ನಟೇಶ್ ಸಾಲದ ಮೊತ್ತ ಅಂತ ಕೇಳಿದಾನ. ಇಲ್ಲಿ ಸರಳ ಬಡ್ಡಿ ದರದಲ್ಲಿ 11 ವರ್ಷಗಳ ನಂತರ ನಟೇಶ್ ಒಟ್ಟು 100 ಪಾವತಿಸಿದರೆ ಅಂತ ಕೊಟ್ಟಿದ್ದಾನೆ. ಪಿ ವ್ಯಾಲ್ಯೂ ಗೊತ್ತಿಲ್ಲ. ಪಿ ಇಂಟು 3 ಇಂಟು 6 dividing by 100 plus P into 3 into 9 dividing by 100 plus P into 8 into 13 dividing by 100. ಅಲ್ಲೇ ಐತೆ ಆನ್ಸರ್. ಬಿಡಿಸೋ ಮೆಥಡ್ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿರೋದು, ಯಾವ ರೀತಿ ಬಿಡಿಸೋದಂತ ನೋಡೋದಷ್ಟೇ. ಇಲ್ಲಿ ಸಾಲ್ವ್ ಮಾಡೋದಂತ 6 ಮೂರ್ಲೆ 18p, 6 ಮೂರ್ಲೆ 18p ಡಿವೈಡಿಂಗ್ ಬೈ 100 ಪ್ಲಸ್ 9 ಮೂರ್ಲೆ 27p ಡಿವೈಡಿಂಗ್ ಬೈ 100 ಪ್ಲಸ್ 13 ಎಂಟ್ಲೆ 3 ಸ್ವಲ್ಪ ದೂರ 8 ವರ್ಷವರೆಗೆ ಪಡೆಯುತ್ತಾನೆ, ದೂರ ಸ್ವಲ್ಪ ಬೆಳೆಯುತ್ತಾನೆ, 8 ವರ್ಷವರೆಗೆ ಪಡೆಯುತ್ತಾನೆ ಅಂತ. ಇದು 5 ವರ್ಷ 13 ಅಂತಂದ್ರೆ ಇದು 8 ಅಲ್ಲ, 1 ಸೆಕೆಂಡ್, 8 ಇದು 3 8 ಪ್ಲಸ್
ಇದು 13 ಅಲ್ಲ, 3 ವರ್ಷ ಅಂತೇಳಿ. ಇದು 3 ವರ್ಷಕ್ಕೆ 8 3% ನಷ್ಟು. ಒಂದು ಯಾವುದು ಒಂದೊಂದೇ ಸೆಕೆಂಡ್. 13% ಅನ್ನ 3 ವರ್ಷಗಳವರೆಗೆ, 3 ವರ್ಷ. ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅನ್ಕೋತೀನಿ ನಾನು. ಮೂರು ವರ್ಷಕ್ಕೆ 13%, ಅಂದ್ರ 13 ಮೂರ್ಲೆ 39 ಪಿ ಡಿವೈಡಿಂಗ್ ಬೈ 100 ಈಕ್ವಲ್ ಟು ಪಾವತಿಸಿದ ಅಮೌಂಟ್ ಅಂದೈತಲ್ಲ 8,160 ರೂಪಾಯಿ. 8,160 ರೂಪಾಯಿ. 8,160 ರೂಪಾಯಿ. ಇಲ್ಲಿ 3 ಕಾಮನ್ ಆಗಿರೋದ್ರಿಂದ 100 ಈ ಕಡೆ ತರ್ತೀನಿ. 18 ಪಿ ಪ್ಲಸ್ 27 ಪಿ ಪ್ಲಸ್ 39 ಪಿ ಈಕ್ವಲ್ ಟು 8,160 ಇಂಟು 100. ಇವೆಲ್ಲಾ ಪಿಗಳನ್ನ ಕೂಡಿಸಿದಾಗ 139, 27 ಪಿ 18 140, 157 ಪಿ. ಇಲ್ಲಿ 3 ವರ್ಷ ಐತಿ, ಇದು 5 ವರ್ಷ ಐತಿ. ಇಲ್ಲಿ 3 ಬರ್ದೀನಿ. 5 ವರ್ಷ. ಇದು 45 ಪಿ. 45 ಪಿ. ಒಂದ್ ಸೆಕೆಂಡ್ ಲೆಕ್ಕ ದೊಡ್ಡದೈತೆ ಬರೆಯೋದು. ಇದು 45 ಪಿ. 45 ಪಿ. 39 ಪಿ ಪ್ಲಸ್ 45 ಪಿ 102 ಪಿ ಈಕ್ವಲ್ ಟು ಅಂದ್ರೆ 2 0 ಇದಾವ. 8,160 ಪ್ಲಸ್ 2 0 81,160 ಆಯ್ತು. ಇನ್ನ ಈ ಕಡೆ ಪಿ ವ್ಯಾಲ್ಯೂ ಪಿ ಈಕ್ವಲ್ ಟು 8,160 ಇಲ್ಲಿ 2 0 3 0 ಡಿವೈಡಿಂಗ್ ಬೈ 102 ಅಂತಂದ್ರ ಎಷ್ಟು ಕಟ್ತಾ ಹೋಗುತ್ತದೆ? 816 ಪ್ಲಸ್ 102 108,000 8,000 ಪಿ ಈಕ್ವಲ್ ಟು 8,000 ರೂಪಾಯಿ. ಪಡೆದಂತ ಸಾಲದ ಮೊತ್ತ ಎಷ್ಟಪ್ಪ ಅಂತಂದ್ರೆ 8,000. ಎ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 4.5% ವಾರ್ಷಿಕ ಬಡ್ಡಿ ದರಂತೆ ಲೆಕ್ಕ ಹಾಕಿದಲ್ಲಿ ರೂಪಾಯಿ 900ರಷ್ಟು ಬಂಡವಾಳದ ಮೇಲೆ 81 ರೂಪಾಯಿ ಬಡ್ಡಿಯನ್ನು ಗಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ? ಟಿ ವ್ಯಾಲ್ಯೂವನ್ನ ಕಂಡುಹಿಡಬೇಕಾಗಿದೆ. ಇಲ್ಲಿ ಮೆಥಡ್ ಈಗ ನಾವು ಫಸ್ಟ್ ಅದರಲ್ಲಿ ಏನ್ ಕಂಡುಹಿಡಿದೀವಿ? ಸರಳ ಬಡ್ಡಿಯನ್ನ ಕಂಡುಹಿಡಿದೀವಿ. ಎರಡನೇದ್ರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿದೀವಿ. ಈಗ ಟೈಮ್ ಅನ್ನ ಕಂಡುಹಿಡಿಯುವಂತ ಕಾಲ. ಈಗ ಪಿ ವ್ಯಾಲ್ಯೂವನ್ನ ಇದೇ ನಾವು ಕಂಡುಹಿಡಿದೀವಿ. ಪಿ ಇಲ್ಲಿ 4ನೇ ಮೆಥಡ್ ಟೈಮ್ ಅನ್ನ ಕಾಲವನ್ನ ಕಂಡುಹಿಡಿಬೇಕಾಗಿದೆ. ಬಿಡಿಸೋಣ ಅಂತ ಏನನ್ನ ಕೊಟ್ಟಿವ ಏನನ್ನ ಕಂಡುಹಿಡಬೇಕು ಅನ್ನೋದು ನೋಡೋಣ. 900ರಷ್ಟು ಬಂಡವಾಳದ ನನಗೆ 81 ರೂಪಾಯಿ ಬಡ್ಡಿ ಗಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಹೇಳಿ 4.5 per annum. 4.5 annum
ಒಂದು 4.5 ವಾರ್ಷಿಕ ಸರಳ ಬಡ್ಡಿ ದರದಂತೆ ಲೆಕ್ಕ ಹಾಕಿದಲ್ಲಿ ರೂಪಾಯಿ 900ರಷ್ಟು ಬಂಡವಾಳದ ಮೇಲೆ 81 ರೂಪಾಯಿ ಬಡ್ಡಿ ಗಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತೇಳಿ. ದ 4.5 ಪರ್ annum percentage 4.5% per simple interest calculate at rupees. How long will take earn interest of rupee 81 on the 900% of the capital ಅಂತೇಳಿ 2 ವರ್ಷ 1 ವರ್ಷ 3 ವರ್ಷ 4 ವರ್ಷ ಅಂತ ಐತಿ. ಇಲ್ಲಿ ನಮಗ ಸೂತ್ರ ಗೊತ್ತಿತ್ತು, SI equal to PTR upon 100 ಅಂತ ಗೊತ್ತಿತ್ತು. ನಾನು ಮತ್ತೆ ಇಲ್ಲಿ ಟಿ ಅನ್ನು ಉಳಿಸೋದು, SI equal to SI into 100 dividing by P into R ಅಂತ ಇಟ್ಕೋತೀನಿ. ಈ ಸೂತ್ರ ಸಿಕ್ತಾ? ಇನ್ನ ಸೂತ್ರ ಸಿಕ್ಕಿದ ನಂತರ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಒಳಗ ಇಲ್ಲಿ ನೋಡೋಣಂತ. SI ವ್ಯಾಲ್ಯೂ 80 ರೂಪಾಯಿ ಬಡ್ಡಿ ಗಳಿಸಲು ಕೊಟ್ಟಿದ್ದಾನ. ಬಡ್ಡಿ ವ್ಯಾಲ್ಯೂ ಕೊಟ್ಟಿದ್ದಾನೆ 81 ಇಂಟು 100. ಪಿ ವ್ಯಾಲ್ಯೂ ಎಷ್ಟು? 900 ಇಂಟು 4.5 9% ಅಷ್ಟು ಬಡ್ಡಿ ಬಾಳದೊಂದಿಗೆ ಇಲ್ಲಿ ಎಷ್ಟಾಗುತ್ತೆ? ಒಂದು ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. 9 ಒಂದೇ 9 81 9 ಡಿವೈಡಿಂಗ್ ಬೈ 4.5 4.1 ಇಂಟು 2 ಅಂತಂದ್ರೆ 2 years 2 ವರ್ಷಗಳಲ್ಲಿ. ಈ ವರ್ಷ ಅಂದ್ರೆ 1 to ಡಬಲ್ ಸಮಯ ಬೇಕಾಗುತ್ತೆ. ಎಷ್ಟು ಬಡ್ಡಿ ಗಳಿಸಾಕ 80 ರೂಪಾಯಿ ಬಡ್ಡಿ ಗಳಿಸಾಕ ಎಷ್ಟು ಸಮಯ? 2 ವರ್ಷ ಬೇಕಾಗುತ್ತೆ. 2 ವರ್ಷ ಟೈಮ್ ತೊಗೊಳುತ್ತೆ. ಮೆಥಡ್ ನಂಬರ್ 3. ಮೆಥಡ್ ಒಂದು ನಿರ್ದಿಷ್ಟ ಮೊತ್ತ ಹಣವು 12 ವರ್ಷಗಳ ಸರಳ ಬಡ್ಡಿ ಲೆಕ್ಕಾಚಾರ ದ್ವಿಗುಣವಾಗುತ್ತೆ. ಹಾಗಾದರೆ ಬಡ್ಡಿಯ ದರ ಅಂತ ಕೇಳಿದಾರೆ. ಮತ್ತೆ ಬಡ್ಡಿಯ ದರ ಇಲ್ಲಿ ಸರ್ಟನ್ ಸಮ್ ಆಫ್ ಮನಿ ಡಬಲ್ಸ್ ಇನ್ 12 years ಆನ್ ಕ್ಯಾಲ್ಕುಲೇಷನ್ ಆಫ್ ದ ಸಿಂಪಲ್ ಇಂಟ್ರೆಸ್ಟ್ ದೆನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಅಂತ ಕೇಳಿದಾನ. ಇಲ್ಲಿ ಇದು ಇರ್ಬೇಕಾಯ್ತಲ್ಲ ಆಪ್ಷನ್ಸ್. ಒಂದ್ ಸೆಕೆಂಡ್ 12 ವರ್ಷದಲ್ಲಿ ಡಬಲ್ ಆಗ್ತತಿ. ನಮಗ ಅಸಲು ಗೊತ್ತಿಲ್ಲ. ಅಸಲು ನಾವೇನು ಅನ್ಕೊಂಡು 100 ಅನ್ಕೊಂಡು. 12 ವರ್ಷದಲ್ಲಿ ಡಬಲ್ ಆಗ್ಬೇಕಾದ್ರೆ ದ್ವಿಗುಣಗೊಳ್ಬೇಕಾದ್ರೆ ಎಷ್ಟು ಬಡ್ಡಿಯ ದರ ಅಂತ ಕೇಳಿದಾನ. ಇಲ್ಲಿ 100 ಡಿವೈಡಿಂಗ್ ಬೈ 12. ಈ ಶಾರ್ಟ್ಕಟ್ ಮೆಥಡ್ ಇದು. ಇಲ್ಲಿ ಅದ್ರ ಸೂತ್ರ ಬಿಡಿಸೋಬಹುದು, ಇಲ್ಲಿ ಬಿಡಿಸೋಬಹುದು. ಇಲ್ಲಿ 12 ಒಂದೇ 12 ಎಷ್ಟಲೇ 100 ಅಂತೆ. 12 ಎಷ್ಟಲೇ 100 12 ಎಷ್ಟಲೇ 100 12 105 8.33%. ಇಟ್ಟ ಬಡ್ಡಿದೊಳಗ ಇಟ್ಟದ್ರ ಇಷ್ಟು ಅಮೌಂಟ್ ಇರಬೇಕಾದ್ರೆ 8.33 ಒಳಗ 12 ವರ್ಷಕ್ಕೆ ನಮಗ ಇಷ್ಟು ಬಡ್ಡಿ ದರಕ್ಕ ಇದು ಡಬಲ್ ಆಗುತ್ತೆ ಅಂತ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಒಂದು ನಿರ್ದಿಷ್ಟ ಮೊತ್ತ ಅದೇ ಸೇಮ್ ಆ ಮೊತ್ತದ ಹಣವು 5 ವರ್ಷದ ಸರಳ ಬಡ್ಡಿ ಅಂತ ಲೆಕ್ಕಾಚಾರ ದ್ವಿಗುಣಗೊಳ್ಳುತ್ತದೆ. ಹಾಗಾದ್ರೆ ಬಡ್ಡಿಯ ದರ ಅಂತ ಕೇಳಿದಾನ. ಇಲ್ಲಿ ಬಡ್ಡಿ ಇದು if certain sum of amount is the 5 years on the calculation of the simple interest then the interest is ಅಂತ ಕೇಳಿದಾನ. ಅಂದ್ರೆ ನಮಗೆ ಅಸಲ 100 ಆಗಿರಲಿ, ಪಿ ವ್ಯಾಲ್ಯೂ 100 ಆಗಿತ್ತಂದ್ರೆ ಇದನ್ನ ಏನಿಲ್ಲ 100 ಡಿವೈಡಿಂಗ್ ಬೈ ಅವ್ನು ಎಷ್ಟು ಕೊಟ್ಟಿರ್ತಾರಲ್ಲ 5 ಡಿವೈಡಿಂಗ್ ಬೈ ಮಾಡೋದು. 5 ಒಂದ್ಲೆ 5 2 10 ಇಲ್ಲಿ 0 ಉಳಿತು. ಹಾಗಾದ್ರೆ 20%. 20% ಇತ್ತಂದ್ರೆ 5 ವರ್ಷದೊಳಗ ಇದು ಡಬಲ್ ಆಗುತ್ತೆ ಅಂತ ಹೇಳಿ. ಇನ್ನ ನೆಕ್ಸ್ಟ್ ಕ್ವೆಶ್ಚನ್. ಒಂದು ನಿರ್ದಿಷ್ಟ ಮೊತ್ತದ ಹಣವು 25 ವರ್ಷದಲ್ಲಿ ಸರಳ ಬಡ್ಡಿ ಲೆಕ್ಕಾಚಾರ ದ್ವಿಗುಣಗೊಳ್ಳುತ್ತದೆ. ಹಾಗಾದ್ರೆ ಬಡ್ಡಿಯ ದರ ಎಷ್ಟು ಅಂದ್ರೆ ಇಫ್ ಸರ್ಟನ್ ಸಮ್ ಆಫ್ ಮನಿ ಡಬಲ್ಸ್ ಇನ್ 25 years ಆನ್ ದ ಕ್ಯಾಲ್ಕುಲೇಷನ್ ಆಫ್ ದ ಸಿಂಪಲ್ ಇಂಟ್ರೆಸ್ಟ್ ದೆನ್ ಇಂಟ್ರೆಸ್ಟ್ ಈಸ್ ಅಂತ ಕೇಳಿದಾನ. ಆ ಅಸಲು ಮತ್ತೆ ನಮಗೆ ಏನಾಗಿರಲಿ 100 ಅನ್ಕೊಳ್ಳೋಣ. ಪಿ ವ್ಯಾಲ್ಯೂ 100 ಆಗಿದ್ದರೆ ಅದು ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ? 100 ಡಿವೈಡಿಂಗ್ ಬೈ 25. 25 ಒಂದ್ಲೆ ಈ ಕಡೆ 4%. 4 ವರ್ಷ ಪರ್ಸೆಂಟೇಜ್ ಅಲ್ಲ, 4 ವರ್ಷಗಳಲ್ಲಿ ಈ ಅಮೌಂಟ್ ಡಬಲ್ ಆಗುತ್ತೆ ಅಂತೇಳಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್.
ಮೆಥಡ್ ನಂಬರ್ 5, 3 ಅಲ್ಲ, ಮೆಥಡ್ ನಂಬರ್ 5. ಮೆಥಡ್ ನಂಬರ್ 5, ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಸರಳ ಬಡ್ಡಿ ದರದಲ್ಲಿ 4 ವರ್ಷದಲ್ಲಿ ಮತ್ತು 10 ವರ್ಷದಲ್ಲಿ ಗಳಿಸಿದ ಸರಳ ಬಡ್ಡಿಯ ಅನುಪಾತ ಏನು? ಎಲ್ಲದರೊಳಗ ಅನುಪಾತ ಬಂದಿರ್ತಾವ. ಅನುಪಾತ ಏನು ಅಂತಾರೆ? ವಾಟ್ ಈಸ್ ದ ರೇಷಿಯೋ ಆಫ್ ದ ಸಿಂಪಲ್ ಇಂಟ್ರೆಸ್ಟ್ ಅರ್ನ್ ಆನ್ ದ ಸರ್ಟನ್ ಸಮ್ ಆಫ್ ಮನಿ ಅಟ್ ದ ಸೇಮ್ ರೇಟ್ ಆಫ್ ದ ಸಿಂಪಲ್ ಇಂಟ್ರೆಸ್ಟ್ ಇನ್ 4 years and 10 years ಅಂತ ಐತಿ. ಇದನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ನಾನು ಆಲ್ರೆಡಿ ಹೇಳಿಗೆ ಅನುಪಾತವನ್ನ ಯಾವ ರೀತಿಯಾಗಿ ಬರೆಯೋದು ಅಂತ ಕೇಳ್ತೆ. ನಾನು A:B ಅಂತ ಬರೆಯೋದು ಹೇಳ್ತೆ. A:B ಅಂತಂದ್ರೆ A ವ್ಯಾಲ್ಯೂ 4 year ಆಗಿರ್ಲಿ, B ವ್ಯಾಲ್ಯೂ 10 year ಆಗಿರ್ಲಿ. ಇದನ್ನ ಎರಡನ್ನ ಕಟ್ತಾ ಹಿಡಿಬಹುದು. 2 2 2 5 ಅಂದ್ರೆ 2:5 ಅನುಪಾತದಲ್ಲಿ ಇರ್ತಾವೆ. ಅನುಪಾತ ಏನಾಗಿರ್ತದೆ? 2:5 ಆಗಿರುತ್ತೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಅನುಪಾತದ ಮೇಲಿನ ಪ್ರಶ್ನೆಗಳು ಬಂದಿರ್ತಾವ. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಒಂದು ಸರಳ ಬಡ್ಡಿ ದರದಲ್ಲಿ 2 ವರ್ಷ ಮತ್ತು 6 ವರ್ಷ ಗಳಿಸುವ ಸರಳ ಬಡ್ಡಿಯ ಅನುಪಾತ ಏನು? ವಾಟ್ ಈಸ್ ದ ರೇಷಿಯೋ ಆಫ್ ದ ಸಿಂಪಲ್ ಇಂಟ್ರೆಸ್ಟ್ ಸರ್ಟನ್ ಸಮ್ ಮನಿ ಅಟ್ ದ ಸೇಮ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಇನ್ 2 years and 6 years ಅಂತೇಳಿ. ಇಲ್ಲಿ ಯಾವ ರೀತಿಯಾಗಿ ಬಿಡಿಸೋದಂತ ಆಗೇನು? ಇದು ನನ್ನ A:B ಅಂತ ಬರ್ಕೋಬಹುದು. ಇದನ್ನ ನನ್ನ ಇಲ್ಲಿ A ಅಂತಂದ್ರೆ 2 year, B ಅಂತಾರ 6 years ಅಂತಂದ್ರೆ 2:6. 2 1 2 3 ಅಂತಂದ್ರೆ 1:3. ಇದರ ಅನುಪಾತ ಏನಾಗಿರುತ್ತದೆ? 1:3 ಆಗಿರುತ್ತದೆ. ಲೆಟಸ್ ಇಲ್ಲಿಗೆ ಸರಳ ಬಡ್ಡಿಯ ಪ್ರಮುಖವಾದ ಪ್ರಶ್ನೆಗಳು ಮುಕ್ತಾಯವಾಗಿದ್ದಾವ. ಇನ್ನು ಮತ್ತಷ್ಟು ಪ್ರಶ್ನೆಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂದಿನ ಕ್ಲಾಸುಗಳು ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಸಿಗಬೇಕಾದ್ರೆ ನೋಟಿಫೈ ಆಗಿರುವಂತ ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫೈ ಆಗಿರುವಂತ ಧನ್ಯವಾದಗಳು.